ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲವೂ ಗೊತ್ತಾಗುತ್ತೆ. ಹಾಗೆ ಮಾಡಿ, ಇಲ್ಲಾಂದ್ರೆ ಇದು ನನ್ನ ತಲೆ ಕೊರಿತಾನೆ ಇರುತ್ತೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ. ಈ ವಿಷಯ ಕ್ಲಿಯರ್ ಆದರೆ ಸಾಕು, ಮನ್ಸಿಗೆ ನೆಮ್ಮದಿ ಇರುತ್ತೆ, ಯಾವ ಗೊಂದಲನೂ ಇರಲ್ಲ. ಟೆಕ್ನಾಲಜಿ ಹೇಗೆ ಮಿಸ್ಯೂಸ್ ಆಗುತ್ತೆ ನೋಡಿ, ಎಂಥ ವಿಪರ್ಯಾಸ. ಒಂದೊಂದ್ಸತಿ ಮಜಾ ಬರುತ್ತೆ. ಕರೆಂಟ್ನ ಕಂಡಿಡಿದವರು ನಾವೇ, ಈಗ ಬಿಲ್ ಕಟ್ತಾ ಇರೋರು ನಾವೇ. ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದ್ದಾಗೆಲ್ಲ ಮನುಷ್ಯನ ಲೈಫು ಬಹಳ ಸಿಂಪಲ್ ಆಗಬೇಕು, ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಟೆಕ್ನಾಲಜಿಯಿಂದ ಎಷ್ಟು ಯೂಸ್ ಆಗಿದೆಯೋ ಅಷ್ಟೇ ಕೆಟ್ಟದ್ದಾಗಿದೆ ರೀ. ನಿಜ. ಅದಕ್ಕೆ ಅನ್ಸುತ್ತೆ ಇನ್ನೋರ್ಗೆ ಗಾದೆ ಮಾಡಿರೋದು, ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ. ಟೆಕ್ನಾಲಜಿಯಿಂದ ಅಡ್ವಾಂಟೇಜಸ್ ಬಿಟ್ಟರೆ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ಎಕ್ಸಾಕ್ಟ್ಲಿ. ಈಗ ನೋಡಿ, ನಮ್ಗಳ ಫೋನು ಇಟ್ಸ್ ವೆರಿ ಡೇಂಜರಸ್. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಟ್ರ್ಯಾಕ್ ಆಗುತ್ತೆ. ನಾವು ಬೆಡ್ರೂಮ್ ಒಳಗಡೆ ಇದ್ದರೂ ನಮಗೆ ಪ್ರೈವೇಸಿ ಇರಲ್ಲ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ನಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾನೆ. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಡೇಟಾಗೆ ಅಷ್ಟು ಡಿಮ್ಯಾಂಡ್ ಇದೆ, ಟೈಮ್ ಹಂಗಾಗ್ಬಿಟ್ಟಿದೆ. ಎಲ್ಲರನ್ನೂ ಅಪನಂಬಿಕೆಯಲ್ಲಿ ನೋಡೋ ಥರನೇ ಆಗ್ಬಿಟ್ಟಿದೆ. ಬಟ್ ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಎಕ್ಸ್ಪರ್ಟ್ನ ಕರೆಸ್ತೀನಿ, ಎಲ್ಲವೂ ಸಾಲ್ವ್ ಆಗುತ್ತೆ. ಡೋಂಟ್ ವರಿ. ಗೌತಮ್ ಅವರೇ, ಆ ಹುಡುಗ ಸೃಜನ್ ಇದಾನಲ್ಲ, ಅವನು MTech ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವನಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅವ್ನಿಗೆ ಯಾಕೆ ಕೆಲಸ ವಹಿಸಬಾರ್ದು? ಅವ್ನಿಗೆ ಅಷ್ಟೊಂದು ನಾಲೆಜ್ ಇದೆಯಾ? ಅವ್ನ ಕೈಲಾಗುತ್ತೆ ಇದು? ಟ್ರೈ ಮಾಡ್ಬೋದಲ್ವಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಕ್ಸ್ಪರ್ಟ್ನ ಕರೆಸಿ ಮನೆಯೆಲ್ಲ ಸರ್ಚ್ ಮಾಡಿಸಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ, ಇಲ್ಲದೆ ಇರೋ ಪ್ರಶ್ನೆಗಳು ಹುಟ್ಟುತ್ತೆ. ಅದಕ್ಕೆ ಸೃಜನ್ಗೆ ಒಂದ್ಸಲ ಹೇಳಿ ನೋಡ್ಬೋದಲ್ವಾ? ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿದ್ದಾರೆ. ಒಂದ್ಸತಿ ಕರೆಸಿ ಮಾತಾಡೋಣ. ಓಕೆ. ಗೌತಮ್ ಅವರೇ, ಮತ್ತೆ ಮನೆ ಎಕ್ಸ್ಪೆನ್ಸ್ಗೆ ಅಂತ ಚೆಕ್ ಕೇಳಿದ್ದಾರೆ, ಸೈನ್ ಮಾಡ್ಬಿಡಿ ಪ್ಲೀಸ್. ಕೊಡಿ. ಕೊಡಿ. ಇದನ್ನ ನಾನೇ ತೊಗೊಂಡೋಗಿ ಅಮ್ಮನ ಕೊಡ್ತೀನಿ. ಅಮ್ಮನ ಕೊಟ್ಟು ಇನ್ಮೇಲೆ ಇದನ್ನೆಲ್ಲ ನಿಮ್ಗೆ ಹೇಳ್ಬೇಡಿ, ನಿಮ್ಮವರೆಗೂ ಇದನ್ನ ತರಬೇಡಿ ಅಂತ ಹೇಳ್ತೀನಿ. ಯಾಕೆ? ಇದನ್ನೆಲ್ಲ ನೀವು ಅಂಟಿಸ್ಕೋಬೇಡ್ರಿ. ನೋಡ್ರಿ, ನೀವು ತಿನ್ಕೊಂಡು ಕುಡ್ಕೊಂಡು ಖುಷಿಯಾಗಿ ಆರಾಮಾಗಿರಿ. ನೀವು ಮಾಡಬೇಕಾಗಿರೋದಷ್ಟೇ. ನೋಡ್ರಿ, ಇದೆಲ್ಲ ನನ್ನ ಕೆಲಸ, ನಾನು ನೋಡ್ಕೋತೀನಿ. ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ಆರಾಮಾಗಿರಿ. ಗೌತಮ್ ಅವರೇ, ಹೀಗೆ ಹೇಳಿದ್ರೆ ಹೇಗೆ? ಮೊದಲೇ ನನಗೆ ಮಾಡೋದಕ್ಕೆ ಮನೇಲಿ ಯಾವ ಕೆಲಸನೂ ಇಲ್ಲ. ಅದು ಅಲ್ಲದೆ ನಾನೇನು ಮಾಡದೆ ಇರೋವಾಗ ನೋಡ್ಕೊಳ್ಳೋದಕ್ಕೆ ನೀವೆಲ್ರಿಗೂ ಸ್ಟ್ರಿಕ್ಟಾಗಿ ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದೀರಾ. 24/7 ಎಲ್ಲರೂ ನನ್ನನ್ನು ಸರ್ವೆಲೆನ್ಸಲ್ಲಿ ಇಟ್ಟಿದ್ದಾರೆ. ನಾನು ಎಲ್ಲೋ ಹೋದ್ರೂ ನನ್ನ ಹಿಂದೆನೇ ಬರ್ತಾರೆ. ತಿಂಡಿ ಬಡಿಸ್ಕೊಳ್ಬೇಕಂದ್ರೂ 4 ಜನ ಹಿಂದೆನೇ ನಿಂತಿರ್ತಾರೆ, ಗೊತ್ತಾ? ನೋಡಿ ಗೌತಮ್ ಅವರೇ, ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೇನೆ ಬಾಡಿ ಆಕ್ಟಿವ್ ಆಗಿರೋದು, ಮೈಂಡ್ ಫ್ರೆಶ್ ಆಗಿರೋದು. ನಥಿಂಗ್ ಡೂಯಿಂಗ್. ನೀವು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಷ್ಟೇ. ನೀವು ಖುಷಿಯಾಗಿರ್ಬೇಕು, ನೀವು ಮಾಡಬೇಕಾಗಿರೋದಷ್ಟೇ. ನೋಡ್ರಿ, ನೀವು ಖುಷಿಯಾಗಿದ್ದಷ್ಟು ಆ ಖುಷಿ ಮಗು ಟ್ರಾನ್ಸ್ಫರ್ ಆಗುತ್ತೆ. ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಮಗುಗೂ ಸ್ಟ್ರೆಸ್ ಆಗುತ್ತೆ, ಆದ್ರೆ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾ, ನನ್ಗೆಲ್ಲ ಅರ್ಥ ಆಗ್ತಿದೆ. ನಾನು ಖುಷಿಯಾಗಿರ್ಬೇಕು ಅಂದ್ರೆ ಅದು ಮಗುಗೋಸ್ಕರ, ನನಗೋಸ್ಕರ ಅಲ್ಲ, ರೈಟ್? ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ನೋಡಿ, ನನಗೆ ನೀವು ಬೇರೆ ಇಲ್ಲ, ಮಗು ಬೇರೆ ಇಲ್ಲ. ನನಗೆ ನಿಮ್ಮ ಮತ್ತೆ ಮಗು ಆರೋಗ್ಯ ಎರಡೂ ಇಂಪಾರ್ಟೆಂಟು. ನೀವು ಅದರ ಕಡೆ ಗಮನ ಕೊಡಿ. ಖುಷಿಯಾಗಿರ್ರಿ, ನೆಮ್ಮದಿಯಾಗಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನ್ಸಿಯರ್ ಸ್ಟೂಡೆಂಟ್ ತರ ಡಿಸಿಪ್ಲಿನ್ಡ್ ಆಗಿರ್ಬೇಕು ನೀವು. ಆಮೇಲೆ ಊಟ ತಿಂಡಿ ವಿಷಯದಲ್ಲಿ ಡಯಟಿಷಿಯನ್ಸ್ ಏನ್ ಮೆನು ಕೊಟ್ಟಿದಾರಲ್ಲ, ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಆಗಬೇಕು. ನನಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ನಾಳೆಯಿಂದ ಜಾರಿ ಆಗುತ್ತೆ, ರೆಡಿ ಇರಿ. ಅಂದ್ರೆ ಊಟ ತಿಂಡಿಯಲ್ಲೂ ರೆಸ್ಟ್ರಿಕ್ಷನ್? ಹೌದು. ಮಕ್ಕಳು ಮಾಡ್ಕೊಳ್ಳೋದು ಅಂದ್ರೆ ಏನ್ ಮಕ್ಕಳಾಟನ? ಎಲ್ಲಾನು ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ಬೇಕಷ್ಟೇನೆ. ನೋಡಿ, ನಾನು ಡಾಕ್ಟರ್ಸ್ಗೆಲ್ಲ ಹೇಳಿದ್ದೀನಿ, ಇನ್ನೊಂದು 2 ತಿಂಗಳು ಒಬ್ರು ಡಾಕ್ಟರ್ ಮನೆಗೆ ಬರ್ತಾರೆ, ಅವರೇ ನಿಮ್ಮನ್ನ ನೋಡ್ಕೋತಾರೆ. ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಆಗ್ಬೇಕು. ಇದೆಲ್ಲ ಇದೆಯಾ? ಹೌದು, ಇದೆಲ್ಲ ಇದ್ರೇನೆ ಎಲ್ಲವೂ ಚೆನ್ನಾಗಿ ಆಗೋದು. ಈಗ ನನಗೆ ಮೀಟಿಂಗ್ ಲೇಟ್ ಆಗ್ತದೆ, ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆ, ಏನಾದ್ರು ಕಾಲ್ ಮಾಡಿ. ಓಕೆ. ಬಾಯ್. ಬಾಯ್. ಏನಕ್ಕೆ ಹೋಗ್ಲಿ, ಏನು ಕೆಲಸ ಇದೆ ನನಗೆ? ಓದಿರೋ ಬುಕ್ನ ಇನ್ನೊಂದ್ಸಲ ಓದ್ತೀನಿ. ಬೇಬಿ, ಇವಾಗ ಕರೆಕ್ಟಾಗಿ ಓಡ್ತಾ ಇದ್ದೀನಿ ಮನೆಯಿಂದ. ಒಂದು 15 ಮಿನಿಟ್ಸಲ್ಲಿ ಟೆಂಪಲ್ ರೀಚ್ ಆಗ್ತೀನಿ. ಓಹ್ ಜೈ, ನೀನು ರೆಡಿ ಆಗ್ಬಿಟ್ಟಿದ್ಯಾ? ಆಫೀಸಿಗೆ ತಾನೆ? ನಾನು ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಬ್ರೋ, ನಾನು ಆಫೀಸಿಗೆ ಬರ್ತಿಲ್ಲ.
ರೆಡಿ ಆಗಿದೆಯಾ? ಬೇರೆ ಏನಾದ್ರು ಕೆಲಸ ಇದೆಯಾ? ಸೈಟ್ ವಿಸಿಟ್ ಇತ್ತಲ್ಲ ಬ್ರೋ, ಸೈಟ್ ವಿಸಿಟ್ ಮಾಡಿ ಆಮೇಲೆ ಆಫೀಸಿಗೆ ಬರ್ತೀನಿ. ಎರಡೂ ಕೆಲಸ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ಅಷ್ಟೇ. ಗುಡ್ ಜೈ. ಆನಂದ ನಿನ್ನ ಬಗ್ಗೆ ಭಾಳ ಹೇಳ್ತಾ ಇದ್ದಪ್ಪ. ಏನಂತ? ಟೆನ್ಷನ್ ಎಲ್ಲ ಮಾಡ್ಕೋಬೇಡಪ್ಪ. ನಿನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದ. ಎಲ್ಲ ಕೆಲಸನೂ ಎಷ್ಟು ನೀಟಾಗಿ ಮಾಡ್ತಾನೆ ಆ್ಯಂಡ್ ತುಂಬ ಹಾರ್ಡ್ ವರ್ಕರ್. ಎಲ್ಲ ಜವಾಬ್ದಾರಿನೂ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾನೆ ಅಂತ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಅಂತ. ಆನಂದ್ ಬ್ರೋ ನನ್ನ ಬಗ್ಗೆ ಎಷ್ಟೊಂದೆಲ್ಲ ಹೇಳಿದ್ರ? ಹೌದು, ಭಾಳ ಇಂಪ್ರೆಸ್ ಆಗ್ಬಿಟ್ಟಿದ್ದಾನೆ. ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ ಜೈ. ನೀನು ಇಷ್ಟೊಂದು ಜವಾಬ್ದಾರಿಯಿಂದ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ನೀನು ಒಂದು ಕೆಲಸ ಮಾಡು, ಇವತ್ತು ಸೈಟ್ಗೆ ಹೋಗ್ಬೇಡ, ಆಫೀಸ್ಗೆ ಬಾ. ಕ್ಲೈಂಟ್ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆ್ಯಂಡ್ ನೀನು ಅದನ್ನು ಅಟೆಂಡ್ ಮಾಡಲೇಬೇಕು. ಇದು ನಿನಗೆ ಜಾಬ್ ಟ್ರೈನಿಂಗ್ ಥರ ಆಗುತ್ತೆ. ಹಾಂ, ಬಾ. ಬ್ರೋ ನೋ, ಬರೀ ಸೈಟ್ ವಿಸಿಟ್ ಅಲ್ಲ, ಇನ್ನು ಬೇರೆ ಕೆಲಸಗಳು ಇದಾವೆ. ಸೊ ಹಾಗಾಗಿ ಅದನ್ನ ನಾನು ಮುಗಿಸ್ಲೇಬೇಕು ಟೆನ್ ಕಾಸ್ಟ್. ಇವತ್ತು ಮೀಟಿಂಗ್ ಆದರೆ ನಾನು ಇಲ್ಲದೆ ಹೋದ್ರೂ ನಡೀತಾ. ನೀನು ಇದೆಯಲ್ಲ. ಗುಡ್ ಜೈ. ದಿನೇ ದಿನೇ ನೀನು ಇಷ್ಟೊಂದು ಪ್ರೊಫೆಷನಲ್ ಆಗ್ತಾ ಇದೆಯಾ, ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ, ನಾನು ವೆಯ್ಟ್ ಮಾಡ್ತಾ ಇರ್ತೇನೆ, ಬೇಗ ಮುಗಿಸ್ಕೊಂಡ್ಬಿಡು. ಡನ್. ಹಬ್ಬ, ಲಾಕ್ ಆಗ್ಬಿಟ್ಟೆ ಅನ್ಕೊಂಡೆ. ಬಚಾವ್. ಅಕ್ಕರ, ಇವಾಗ ನೀವು ಹಾಲು ಕುಡಿಯೋ ಟೈಮ್ ಅಲ್ಲ, ತಕೊಂಬರ್ಲಾ? ಈಗ ಬೇಡ ಮಲ್ಲಿ, ಆಮೇಲೆ ತಗೋತೀನಿ. ಅಕ್ಕರೆ, ಏನಾಯ್ತು? ಯಾಕೆ ಈ ಥರ ಡಲ್ ಹೊಡಿತಿದ್ದೀರಾ? ಹೊಟ್ಟೆನ ತೊಳ್ದಂಗೆ ಆಗ್ತೈತಾ? ಇಲ್ಲ, ಹಾಗೆಲ್ಲ ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಮತ್ತೆ ಮುಖ ಯಾಕೆ ಈ ಥರ ಗಂಟು ಇಟ್ಕೊಂಡಿದ್ದೀರಾ? ಏನಾಯ್ತು? ನಿನಗೆ ಗೊತ್ತಲ್ವಾ ಮಲ್ಲಿ, ಈಗ ಆಗ್ತಿರೋದೆಲ್ಲ ನೋಡಿದ್ರೆ ತುಂಬ ಭಯ ಆಗುತ್ತೆ. ಏನೋ ಒಂಥರ ಚಿಂತೆ. ಏನಕ್ಕಾರೆ ನೀವು ಒಂಥರ ನಮ್ಮ ಪಾಲಿಗೆ ಒನಕೆ ಒಬ್ಬವ ಇದ್ದಂಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂಗೆ. ನೀವೇ ಹೆಂಗೆ ಹೇಳ್ಬಿಟ್ರೆ ಹೆಂಗೆ? ಅದು ಹೆಂಗಾಯ್ತು ಅಂತಂದ್ರೆ, ಈ ಸೈಕಲ್ಗೆ ಗಾಳಿ ಹೊಡಿತೀವಲ್ಲ ಪಂಪು, ಅದೇ ಪಂಚರ್ ಆದಂಗೆ. ನೀವು ನಮ್ಮ ಪಾಲಿಗೆ ಧೈರ್ಯ ಹೇಳೋರು, ಸ್ಫೂರ್ತಿ ತುಂಬೋರು. ನೀವೇ ಹಿಂಗೆ ಕಂಗಾಲಾಗಿ ಕೂತ್ರೆ ಹೆಂಗೆ ಅಂತ ಹೇಳ್ತೀನಿ. ಮಲ್ಲಿ, ಮುಂಚೆ ಆಗಿದ್ದರೆ ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಈಗ ಮಗು ಜವಾಬ್ದಾರಿ ನನ್ನ ಮೇಲಿದೆ. ನನಗೆ ಮಗುದೇ ಯೋಚನೆ ಹೋಗ್ಬಿಟ್ಟಿದೆ. ಅರ್ಥ ಆಗತ್ತೆ ಅಕ್ಕಾರೆ, ಆದರೆ ನಾನು ಬಸ್ರಾಗಿದ್ದಾಗ ಏನು ಹೇಳ್ತಿದ್ರಿ ನೆನ್ಪು ಮಾಡ್ಕೊಳ್ಳಿ. ಇಂಥ ಸಮಯದಾಗೆ ಟೆನ್ಷನ್ ಮಾಡ್ಕೋಬಾರ್ದು, ಭಯ ಪಡಬಾರ್ದು, ತಣ್ಣಗಿರ್ಬೇಕು ಅಂತ ಹೇಳ್ತಿದ್ರಿ ತಾನೆ. ನೀವು ಅವಾಗ ಅಂದ್ಬಿಟ್ಟು ಇವಾಗ ಹೆಂಗಿದ್ರೆ ಹೆಂಗಾಗತ್ತೆ ಅಕ್ಕಾರೆ? ಸರಿ ಆಗಿದ್ರೆ ಒಂದು ಕೆಲಸ ಮಾಡೋಣ. ನಿಮ್ಗೆ ಅಷ್ಟೊಂದು ಭಯ ಆಗ್ತಿದೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹೀಗಾದಾಗ್ಲೂ ನಾನು ಹೀಗೇನೆ ಮಾಡೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲ ನೀನೇ ನೋಡ್ಕೊಳಪ್ಪ, ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬನ್ನಿ, ಹೋಗಿ ಬರೋಣವಾ? ಬೇಡ ಮಲ್ಲಿ, ಎಲ್ಲೂ ಹೋಗೋದು ಬೇಡ. ಯಾಕಕ್ರೆ ಹಿಂಗೆ ಹೇಳ್ತಿದ್ದೀರಾ? ಹೋಗ್ಬಿಟ್ಟು ಬರೋಣ, ಬನ್ನಿ. ಬೇಡ ಮಲ್ಲಿ, ನಿಮ್ಮ ಬಾವ ಗೊತ್ತಾದ್ರೆ ಯಾಕೆ ಆಚೆ ಹೋಗಿದ್ದು ಅಂತ ಬೈತಾರೆ. ಅಕ್ಕಾರೆ, ನಾವೇ ನೂರು ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ತಾನೆ, ಏನೂ ಭಯಕ್ಕಿಲ್ಲ. ಅದು ಅಲ್ಲದೆ ನೀವು ಒಬ್ಬರೇ ಹೋಗ್ತಾ ಇಲ್ಲ, ನಾನು ಬರ್ತಾ ಇದ್ದೀನಿ ತಾನೆ. ಒಂದು ಕೆಲಸ ಮಾಡೋಣ, ಸೆಕ್ಯೂರಿಟಿ ನಾನು ಕರ್ಕೊಂಡು ಹೋಗ್ಬಿಡೋಣ. ಹಂಗಂತೀಯಾ? ಅವಾಗ ಬಾವರು ಏನೂ ಭಯಕ್ಕಿಲ್ಲ. ಆಮೇಲೆ ನಾವು ಜಾಸ್ತಿ ದೂರ ಹೋಗೋದು ಬೇಡ, ಪಕ್ಕದಿರೋ ದೇವಸ್ಥಾನಕ್ಕೆ ಹೋಗ್ಬರೋಣ. ಸರಿ, ಫೋನ್ ತಗೊಂಡ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.